ಹಲೋ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಆಕಸ್ಮಿಕ ಸಿನಿಮಾದಿಂದ ಬಾಳುವಂತ ಹೂವೇ ಬಾಡುವ ಆಸೆಗೆ ಅನ್ನೋ ಸಾಂಗ್ನ ಹಾಡ್ತಾ ಇದ್ದೀನಿ. ಈ ಸಾಂಗ್ನ ಹಾಡಿದವರು ಡಾಕ್ಟರ್ ರಾಜ್ಕುಮಾರ್ ಅವರು. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು, ಮಾಧವಿ ಅವರು, ಗೀತಾ ಅವರು ನಟಿಸಿರುವ ಚಿತ್ರ. ಬನ್ನಿ ಸ್ನೇಹಿತರೆ, ಹಾಗಾದರೆ ಇವತ್ತಿನ ಸೂಪರ್ ಹಿಟ್ ಸಾಂಗ್ನ ಶುರು ಮಾಡೋಣ. ಬಾಳುವಂತ ಹೂವೇ ಬಾಡುವ ಆಸೆಗೆ, ಬಾಳುವಂತ ಹೂವೇ ಬಾಡುವ ಆಸೆಗೆ, ಆಡುವಂತ ಕೋಗಿಲೆ ಅಳುವ ಆಸೆಗೆ, ಕವಲು ದಾರಿಯಲ್ಲಿ ಬಾಳು ಸಾಧ್ಯವೇ, ಅವಳಿ ದೋಣಿ ಮೇಲೆ ಯಾನ ಯೋಗ್ಯವೇ, ಬಾಳುವಂತ ಹೂವೇ ಬಾಡುವ ಆಸೆಗೆ, ಬಾಳುವಂತ ಹೂವೇ ಬಾಡುವ ಆಸೆಗೆ, ಹಾಡುವಂತ ಕೋಗಿಲೆ ಅಳುವ ಆಸೆಗೆ, ಕವಲು ದಾರಿಯಲ್ಲಿ ಬಾಳು ಸಾಧ್ಯವೇ, ಅವಳಿ ದೋಣಿ ಮೇಲೆ ಯಾನ ಯೋಗ್ಯವೇ, ಯಾರಿಗಿಲ್ಲ ನೋವು ಯಾರಿಗಿಲ್ಲ ಸಾವು, ವ್ಯರ್ಥ ವ್ಯಸನದಿಂದ ಸಿಹಿಯು ಕೂಡಬೇವು, ಬಾಳುವೊಂದು ಸಂತೆ, ಸಂತೆ ತುಂಬ ಚಿಂತೆ, ಮಧ್ಯಮದಗಳಿಂದ ಚಿಂತೆ ಬೆಳೆಯುವುದಂತೆ, ಅಂಕೆ ಇರದ ಮನಸ್ಸನ್ನು ದಂಡಿಸುವುದು ನ್ಯಾಯ, ಮೂಕ ಮುಗ್ಧ ದೇಹವ ಹಿಂಸಿಸುವುದು ಹೇಯ, ಸಣ್ಣ ಬಿರುಕು ಸಾಲದೆ ತುಂಬು ದೋಣಿ ತಳ ಸೇರಲು, ಸಣ್ಣ ಅಳುಕು ಸಾಲದೆ ತುಂಬು ಬದುಕು ಬರಡಾಗಲು, ಬಾಳುವಂತ ಹೂವೇ ಬಾಡುವ ಆಸೆಗೆ, ಬಾಳುವಂತ ಹೂವೇ ಬಾಡುವ ಆಸೆಗೆ, ಆಡುವಂತ ಕೋಗಿಲೆ ಅಳುವ ಆಸೆಗೆ, ಕವಲು ದಾರಿಯಲ್ಲಿ ಬಾಳು ಸಾಧ್ಯವೇ, ಅವಳಿ ದೋಣಿ ಮೇಲೆ ಯಾನ ಯೋಗ್ಯವೇ, ಬಾಳ ಕದನದಲ್ಲಿ ಭರವಸೆಗಳಿರಬೇಕು, ನಾಳೆ ನನ್ನದೆನ್ನುವ ನಂಬಿಕೆಗಳು ಬೇಕು, ಜೀವರಾಶಿಯಲ್ಲಿ ಮಾನವರಿಗೆ ಆದ್ಯತೆ, ನಾವೇ ಮೂಢರಾದರೆ ಜ್ಞಾನಕ್ಕೆಲ್ಲಿ ಪೂಜ್ಯತೆ, ಇಲ್ಲಿ ಈಸಬೇಕು ಇದ್ದು ಜಯಿಸಬೇಕು, ನಾಗರಿಕರಾದ ಮೇಲೆ ಸುಗುಣರಾಗಬೇಕು, ನಿನ್ನ ಹಳದಿ ಕಣ್ಣಲ್ಲಿ ಜನರನೇಕೆ ನೀ ನೋಡುವೆ, ಮನದ ಡೊಂಕು ಕಾಣದೆ ಜಗವನೇಕೆ ನೀ ದೂರುವೆ, ಬಾಳುವಂತ ಹೂವೇ ಬಾಡುವ ಆಸೆಗೆ, ಬಾಳುವಂತ ಹೂವೇ ಬಾಡುವ ಆಸೆಗೆ, ಹಾಡುವಂತ ಕೋಗಿಲೆ ಅಳುವ ಆಸೆಗೆ, ಕವಲು ದಾರಿಯಲ್ಲಿ ಬಾಳು ಸಾಧ್ಯವೇ, ಅವಳಿ ದೋಣಿ ಮೇಲೆ ಯಾನ ಯೋಗ್ಯವೇ, ಬಾಳುವಂತ ಹೂವೇ ಬಾಡುವ ಆಸೆಗೆ, ಬಾಳುವಂತ ಹೂವೇ ಬಾಡುವ ಆಸೆಗೆ,
ಆಡುವಂತ ಕೋಗಿಲೆ ಅಳುವ ಆಸೇಕೆ, ಕವಲು ದಾರಿಯಲ್ಲಿ ಬಾಳು ಸಾಧ್ಯವೇ, ಅವಳಿ ದೋಣಿ ಮೇಲೆ ಯಾನ ಯೋಗ್ಯವೇ, ಬಾಳುವಂತ ಹೂವೇ ಬಾಡುವ ಆಸೇಕೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ. ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ನನಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನಾನು ಸಾಂಗಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನಾನು ಸಾಂಗ್ನ ಹೇಗೆ ಆಡಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾನೇನಾದರೂ ಸಾಂಗ್ನ ಚೆನ್ನಾಗಿ ಆಡಿದ್ದೀನಿ ಅಂತ ನಿಮಗೆ ಅನಿಸಿದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಕ್ಷಮಿಸಿ ಸ್ನೇಹಿತರೆ, ನೆನ್ನೆ ವೀಡಿಯೋ ಮಾಡೋಕ್ಕಾಗಿಲ್ಲ, ನನಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.